ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಭರ್ಜರಿ ಶತಕ, ಲಕ್ನೋ ಸೋಲಿಸಿ ಪ್ಲೇ ಆಫ್ನತ್ತ ಮುಖ ಮಾಡಿದಂಥ ಪಂಜಾಬ್ ಕಿಂಗ್ಸ್ ತಂಡ. ಆರ್ KKR ಪಂಜಾಬ್ ಕಿಂಗ್ಸ್ ತಂಡಗಳ ನಡುವೆ ಪ್ಲೇ ಆಫ್ಗಾಗಿ ಬಿಗ್ ಫೈಟ್. IPL ಟೂರ್ನಮೆಂಟ್ ಇದು ಸ್ಕ್ರಿಪ್ಟೆಡ್, ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲಿಯ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಇವತ್ತು IPL ಟೂರ್ನಮೆಂಟ್ನ 68ನೇ ಪಂದ್ಯದಲ್ಲಿ, ಅದರಲ್ಲೂ ಮಹತ್ವದ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಮತ್ತು LSG ತಂಡಗಳು ಪರಸ್ಪರ ಮುಖಾಮುಖಿಯಾಗಿದ್ದವು. ಗೆಲ್ಲಲೇಬೇಕಾಗಿದ್ದಂಥ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಮೊದಲು ಟಾಸನ್ನು ಗೆದ್ದುಕೊಂಡು ಲಕ್ನೋ ಸೂಪರ್ ಜೈಂಟ್ಸ್ ತಂಡಕ್ಕೆ ಮೊದಲು ಬ್ಯಾಟಿಂಗ್ ಮಾಡುವಂಥ ಅವಕಾಶವನ್ನು ನೀಡುತ್ತೆ. ಹೀಗಾಗಿ ಮೊದಲು ಬ್ಯಾಟಿಂಗ್ ಮಾಡುವಂಥ ಅವಕಾಶವನ್ನು ಪಡ್ಕೊಂಡಂಥ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟನ್ನು ಕಳ್ಕೊಂಡು 196 ರನ್ನ ಮಾಡುತ್ತೆ. ಈ 196 ರನ್ನನ್ನು ಟಾರ್ಗೆಟ್ ಮಾಡಿದಂಥ ಪಂಜಾಬ್ ಕಿಂಗ್ಸ್ ತಂಡ ಇನ್ನೂ 2 ಓವರ್ಗಳು ಬಾಕಿ ಇರುವಂತೆ ಶ್ರೇಯಸ್ ಅಯ್ಯರ್ ಅವರ ಭರ್ಜರಿಯಾದ ಶತಕದ ನೆರವಿನಿಂದ ಕೇವಲ 3 ವಿಕೆಟನ್ನು ಕಳ್ಕೊಂಡು 200 ರನ್ನನ್ನು ಮಾಡಿ 7 ವಿಕೆಟ್ಗಳ ಭರ್ಜರಿ ಗೆಲುವನ್ನು ಸಾಧಿಸಿ ಇದೀಗ 15 ಅಂಕಗಳೊಂದಿಗೆ 4ನೇ ಸ್ಥಾನಕ್ಕೆ ಏರಿದೆ. ಜೊತೆಗೆ ನಾಳೆ ನಡೆಯುವಂಥ ಪಂದ್ಯದಲ್ಲಿ RR ಏನಾದರೂ ಸೋತ್ಬಿಟ್ರೆ ಆಗ ಪಂಜಾಬ್ ಕಿಂಗ್ಸ್ ತಂಡ ಪ್ಲೇ ಆಫ್ಗೆ ಹೋಗುವಂಥ ಸಾಧ್ಯತೆ ಜಾಸ್ತಿ ಆಗಿದೆ. ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದಂಥ LSG ತಂಡದ ಜೋಸ್ ಇಂಗ್ಲಿಸ್ ಅವರು 44 ಎಸೆತದಲ್ಲಿ 72 ರನ್ನನ್ನು ಮಾಡ್ತಾರೆ. ಜೊತೆಗೆ ಆಯುಷ್ ಬೌದ್ಯೋನಿ ಅವರು 43 ರನ್ಗಳ ಕಾಣಿಕೆಯನ್ನು ನೀಡ್ತಾರೆ. ಕೊನೆಯದಾಗಿ ಪಂತ್ 26 ರನ್ ಮಾಡ್ತಾರೆ. ಜೊತೆಗೆ ಅಬ್ದುಲ್ ಸಮ್ಮಾದ್ ಅವರು 37 ರನ್ ಮಾಡಿ LSG ತಂಡ ಪಂಜಾಬ್ ವಿರುದ್ಧ 20 ಓವರ್ಗಳಲ್ಲಿ 6 ವಿಕೆಟನ್ನು ಕಳ್ಕೊಂಡು 196 ರನ್ ಮಾಡಿ ಪಂಜಾಬ್ ಕಿಂಗ್ಸ್ ತಂಡಕ್ಕೆ 197 ರನ್ಗಳ ಒಂದು ಸಾಧಾರಣ ಮೊತ್ತವನ್ನು ಕೊಡುತ್ತೆ. ಇನ್ನು ಪಂಜಾಬ್ ಕಿಂಗ್ಸ್ ತಂಡದ ಬೌಲಿಂಗ್ ಹೇಗಿತ್ತು ಅನ್ನೋದನ್ನು ನೋಡ್ತಾ ಹೋದರೆ, ಮಾರ್ಕೋ ಜೇಸನ್ ಅವರು 4 ಓವರನ್ನು ಬೌಲಿಂಗ್ ಮಾಡಿ 33 ರನ್ನನ್ನು ನೀಡಿ 2 ವಿಕೆಟನ್ನು ಕಬಳಿಸ್ತಾರೆ. ಜೊತೆಗೆ ಇದೀಗ ಪದೇ ಪದೇ ಮಿಂಚ್ತಾ ಇರುವಂಥ ಚಾಹಲ್ ಅವರು ಕೂಡ 4 ಓವರನ್ನು ಬೌಲಿಂಗ್ ಮಾಡಿ ಕೇವಲ 25 ರನ್ನನ್ನು ನೀಡಿ 2 ಉತ್ತಮವಾದ ವಿಕೆಟನ್ನು ಪಡ್ಕೊಳ್ತಾರೆ. ಇನ್ನು ಈ 197 ರನ್ಗಳ ಸಾಧಾರಣ ಮೊತ್ತವನ್ನು ಬೆನ್ನತ್ತಿದಂಥ ಪಂಜಾಬ್ ಕಿಂಗ್ಸ್ ತಂಡದ ಆರಂಭ ಉತ್ತಮವಾಗಿರಲಿಲ್ಲ. LSGಯ ಸೂಪರ್ ಸ್ಟಾರ್ ಬೌಲರ್ ಆಗಿರುವಂಥ ಮೊಹಮ್ಮದ್ ಶಮಿ ಅವರ ಮೊದಲ ಓವರ್ನ ಮೊದಲ ಬಾಲ್ನಲ್ಲಿ ಪ್ರಿಯಾಂಶು ಆರ್ಯ ಅವರು ಔಟ್ ಆಗ್ತಾರೆ. ಅದಾದ ನಂತರ 3ನೇ ಓವರ್ನಲ್ಲಿ ಕೂಪರ್ ಕೊನೆಲಿ ಕೂಡ 18 ರನ್ ಮಾಡಿ ಮೊಹಮ್ಮದ್ ಶಮಿ ಅವರ ಬೌಲಿಂಗ್ನಲ್ಲಿ ಕ್ಲೀನ್ ಬೋಲ್ಡ್ ಆಗ್ತಾರೆ. ಆ ಹಂತದಲ್ಲಿ ಒಂದು ಹಂತಕ್ಕೆ ಪಂಜಾಬ್ ಕಿಂಗ್ಸ್ ತಂಡ ಸಂಕಷ್ಟಕ್ಕೆ ಸಿಲುಕತ್ತೆ. ಅದಾದ ನಂತರ ಪ್ರಭ್ಸಿಮ್ರನ್ ಸಿಂಗ್ ಮತ್ತು ನಾಯಕರಾದಂಥ ಶ್ರೇಯಸ್ ಅಯ್ಯರ್ ಅವರ ಭರ್ಜರಿ ಬ್ಯಾಟಿಂಗ್ನ ನೆರವಿನಿಂದ ತಂಡ ಚೇತರಿಸಿಕೊಳ್ಳುತ್ತೆ. ಜೊತೆಗೆ ಪ್ರಭ್ಸಿಮ್ರನ್ ಸಿಂಗ್ ಅವರು 69 ರನ್ನನ್ನು ಮಾಡಿ ಅರ್ಜುನ್ ತೆಂಡೂಲ್ಕರ್ ಅವರ ಬೌಲಿಂಗ್ನಲ್ಲಿ LBW ಆಗಿ ಔಟ್ ಆಗ್ತಾರೆ. ಅದಾದ ನಂತರ ಅಯ್ಯರ್ ಅವರು 51 ಬಾಲ್ನಲ್ಲಿ 11 ಬೌಂಡ್ರಿ ಮತ್ತು 5 ಭರ್ಜರಿಯಾದ ಸಿಕ್ಸರ್ಗಳ ನೆರವಿನಿಂದ 51 ಬಾಲ್ನಲ್ಲಿ 101 ರನ್ ಹೊಡೆದು ಚೊಚ್ಚಲ IPLನ ಶತಕವನ್ನು ಬಾರಿಸಿ ಇದೀಗ 7 ವಿಕೆಟ್ಗಳ ಜಯವನ್ನು ಸಾಧಿಸುತ್ತೆ ಪಂಜಾಬ್ ಕಿಂಗ್ಸ್ ತಂಡ. ಇನ್ನೂ 2 ಓವರ್ ಬಾಕಿ ಇತ್ತು. ಕೇವಲ 3 ವಿಕೆಟನ್ನು ಕಳ್ಕೊಂಡು 200 ರನ್ ಮಾಡಿ ಭರ್ಜರಿಯಾಗಿ 7 ವಿಕೆಟ್ಗಳ ಗೆಲುವನ್ನು ಸಾಧಿಸುವ ಮುಖಾಂತರ ಅಂಕಪಟ್ಟಿಯಲ್ಲಿ ತಾನು ಆಡಿದಂಥ 14 ಪಂದ್ಯದಲ್ಲಿ ಇದೀಗ 15 ಅಂಕಗಳೊಂದಿಗೆ 4ನೇ ಸ್ಥಾನಕ್ಕೆ ಏರಿದೆ. ಇನ್ನು LSG ತಂಡದ ಬೌಲಿಂಗ್ ಹೇಗಿತ್ತು ಎನ್ನುವುದನ್ನು ನೋಡ್ತಾ ಹೋದರೆ, ಮೊಹಮ್ಮದ್ ಶಾಮಿ 4 ಓವರನ್ನು ಬೌಲಿಂಗ್ ಮಾಡಿ 45 ರನ್ ನೀಡಿ 2 ವಿಕೆಟನ್ನು ಕಬಳಿಸ್ತಾರೆ. ಜೊತೆಗೆ ಮೊದಲ ಪಂದ್ಯವನ್ನು ಆಡ್ತಾ ಇರುವಂಥ ಅರ್ಜುನ್ ತೆಂಡೂಲ್ಕರ್ 4 ಓವರನ್ನು ಬೌಲಿಂಗ್ ಮಾಡಿ 36 ರನ್ ನೀಡಿ 1 ವಿಕೆಟನ್ನು ಕಬಳಿಸ್ತಾರೆ. ಇದು ಇವತ್ತಿನ ಮ್ಯಾಚಿನ ಹೈಲೈಟ್ ಆಗಿತ್ತು. ಇನ್ನು ಪಾಯಿಂಟ್ಸ್ ಟೇಬಲ್ಗೆ ಬರೋದಾದರೆ RCB 14 ಪಂದ್ಯಗಳಿಂದ 18 ಅಂಕಗಳೊಂದಿಗೆ ಟಾಪ್ 1 ಇದೆ. ಜೊತೆಗೆ GT 14 ಪಂದ್ಯಗಳಿಂದ 18 ಅಂಕಗಳೊಂದಿಗೆ ರನ್ ರೇಟ್ ಆಧಾರದಲ್ಲಿ 2ನೇ ಸ್ಥಾನದಲ್ಲಿದೆ. ಹಾಗಾಗಿ RCB ಮತ್ತು GT ತಂಡಗಳು ಮೊದಲ ಕ್ವಾಲಿಫೈಯರ್ನಲ್ಲಿ 26 ರಂದು ಮುಖಾಮುಖಿ ಆಗಲಿದೆ. ಇನ್ನು SRH ತಂಡ 14 ಪಂದ್ಯದಲ್ಲಿ 18 ಅಂಕಗಳೊಂದಿಗೆ ರನ್ ರೇಟ್ ಆಧಾರದಲ್ಲಿ 3ನೇ ಸ್ಥಾನದಲ್ಲಿದೆ. ಇನ್ನು ಕೊನೆಯ ಸ್ಥಾನಕ್ಕಾಗಿ 4ನೇ ಸ್ಥಾನಕ್ಕಾಗಿ RR, KKR ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳ ನಡುವೆ ಒಂದು ಜಿದ್ದಿನ ಹೋರಾಟ ನಡೆಯಲಿದೆ. ಈಗಾಗಲೇ ಪಂಜಾಬ್ ಕಿಂಗ್ಸ್ ತಂಡ 14 ಪಂದ್ಯದಲ್ಲಿ 15 ಅಂಕಗಳೊಂದಿಗೆ ತನ್ನ ಕೋಟಾವನ್ನು ಮುಗಿಸಿದೆ.
ಇನ್ನು ನಾಳೆ ಮಧ್ಯಾಹ್ನ 3:30 ಮುಂಬೈ ವಿರುದ್ಧ ಸೆಣಸಲಿದೆ. ಈ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಮುಂಬೈ ತಂಡವನ್ನು ಸೋಲಿಸಿಬಿಟ್ರೆ ಆಗ KKR ಮತ್ತು ಪಂಜಾಬ್ ಕಿಂಗ್ಸ್ ತಂಡದ ಲೆಕ್ಕಾಚಾರ ಬಿದ್ದೋಗುತ್ತೆ. ಅವರು ಔಟ್ ಆಗ್ತಾರೆ. ಜೊತೆಗೆ ನೇರವಾಗಿ ರಾಜಸ್ಥಾನ್ ರಾಯಲ್ಸ್ ತಂಡ SRH ತಂಡದ ಜೊತೆ ಪ್ಲೇ ಆಫ್ನಲ್ಲಿ ಸೆಣಸಾಡಲಿದೆ. ಒಂದು ವೇಳೆ ನಾಳೆ ರಾಜಸ್ಥಾನ್ ರಾಯಲ್ಸ್ ತಂಡ ಮುಂಬೈ ವಿರುದ್ಧ ಏನಾದರೂ ಸೋತು ಬಿಟ್ಟರೆ ಆಗ ಪಂಜಾಬ್ ಕಿಂಗ್ಸ್ ತಂಡ ಪ್ಲೇ ಆಫ್ಗೆ ಹೋಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಯಾಕಂದರೆ ಪಂಜಾಬ್ ಕಿಂಗ್ಸ್ ತಂಡದ ರನ್ ರೇಟ್ ಉತ್ತಮವಾಗಿದೆ ಆ್ಯಸ್ ಕಂಪೇರ್ ಟು KKR. ಒಂದು ವೇಳೆ KKR DC ವಿರುದ್ಧ ಸರಿಸುಮಾರು 70 ರಿಂದ 80 ರನ್ಗಳ ಅಂತರದಿಂದ ಗೆದ್ದರು. ಒಂದು ವೇಳೆ ಗೆಲುವನ್ನು ಸಾಧಿಸಿದ್ರೆ ಜೊತೆಗೆ ಆರ್ ತಂಡ ಕೂಡ ಸೋತು ಬಿಟ್ಟರೆ ಆಗ KKR ಕೂಡ ಪ್ಲೇ ಆಫ್ಗೆ ಹೋಗುವಂಥ ಸಾಧ್ಯತೆ ಇದೆ. ಆದರೆ KKR ತಂಡ DC ವಿರುದ್ಧ ಸರಿಸುಮಾರು 70 ರಿಂದ 80 ರನ್ಗಳ ಅಂತರದಿಂದ ಗೆಲ್ಲಬೇಕು. ಅದು ನಾಳೆಗೆ ಸಾಧ್ಯವಾ ಇಲ್ವಾ ಕಾದು ನೋಡಬೇಕು. ಇನ್ನು IPL ಮ್ಯಾಚ್ ಸ್ಕ್ರಿಪ್ಟೆಡ್, IPL ಟೂರ್ನಮೆಂಟ್ ಸ್ಕ್ರಿಪ್ಟೆಡ್ ಎನ್ನುವುದನ್ನು ನೋಡ್ತಾ ಹೋದರೆ ನಾನು 5-6 ಡೌಟ್ಗಳನ್ನ ನೋಡ್ತಾ ಹೋಗ್ತೇನೆ. ಮೊದಲನೇದಾಗಿ ಪಂಜಾಬ್ ಕಿಂಗ್ಸ್ ತಂಡದ ವಿಚಾರಕ್ಕೆ ಬರೋದಾದರೆ, ಪಂಜಾಬ್ ಕಿಂಗ್ಸ್ ತಂಡ ಆಡಿದಂಥ ಹಾಫ್ ಆಫ್ ದ ಟೂರ್ನಮೆಂಟ್ ಅಂತಲ್ಲ 7 ಪಂದ್ಯದಲ್ಲಿ 6 ಪಂದ್ಯವನ್ನು ಗೆದ್ದು 1 ಪಂದ್ಯವನ್ನು ಡ್ರಾ ಆಗಿ ಮಳೆ ಬಂದ ಕಾರಣಕ್ಕಾಗಿ ರದ್ದಾದ ಕಾರಣಕ್ಕಾಗಿ 13 ಅಂಕಗಳೊಂದಿಗೆ ಟಾಪ್ನಲ್ಲಿತ್ತು. ಆದರೆ 14ನೇ ಪಂದ್ಯವನ್ನು ಗೆಲ್ಲುತ್ತೆ. ಅಂದರೆ 7 ಪಂದ್ಯ ಆದ ನಂತರ ಸತತವಾಗಿ 6 ಪಂದ್ಯವನ್ನು ಸೋಲುತ್ತೆ. ಆ ಮುಖಾಂತರ IPLನಲ್ಲಿ ಎಲ್ಲ ತಂಡಗಳು ಪ್ಲೇ ಆಫ್ಗೆ ಹೋಗುವಂಥ ಸಾಧ್ಯತೆಯನ್ನು ಹೆಚ್ಚು ಮಾಡುತ್ತೆ. ಇದು ಡೌಟ್ ನಂಬರ್ 1 ನೋಡಿ. ಮೊದಲು ಆಡಿದಂಥ 7 ಪಂದ್ಯದಲ್ಲಿ 6 ಪಂದ್ಯವನ್ನು ಗೆದ್ದು 13 ಅಂಕಗಳೊಂದಿಗೆ ಟಾಪಲ್ಲಿರುತ್ತೆ. ಆದರೆ ಸೆಕೆಂಡ್ ಹಾಫ್ನಲ್ಲಿ ಆಡಿದಂಥ 7 ಪಂದ್ಯದಲ್ಲಿ 1 ಪಂದ್ಯವನ್ನು ಮಾತ್ರ ಗೆಲ್ಲುತ್ತೆ. ಇದು ಡೌಟ್ ಬರುವಂಥ ಮೊದಲ ವಿಷಯ. ಇನ್ನು ಎರಡನೇದಾಗಿ ರಾಜಸ್ಥಾನ್ ರಾಯಲ್ಸ್ ವಿಚಾರಕ್ಕೆ ಬರೋದಾದರೆ, ರಾಜಸ್ಥಾನ್ ರಾಯಲ್ಸ್ ತಂಡ ತಾನು ಆಡಿದಂಥ ಮೊದಲ 4 ಪಂದ್ಯದಲ್ಲಿ 4 ಪಂದ್ಯವನ್ನು ಗೆದ್ದಿತ್ತು. 8 ಅಂಕಗಳೊಂದಿಗೆ ಮೊದಲ ಸ್ಥಾನದಲ್ಲಿತ್ತು. ಅದಾದ ನಂತರ ತಾನು ಆಡಿದಂಥ 9 ಪಂದ್ಯದಲ್ಲಿ 3 ಪಂದ್ಯವನ್ನು ಗೆದ್ದು 6 ಅಂಕದೊಂದಿಗೆ ಟೋಟಲ್ ಆಗಿ 13 ಪಂದ್ಯದಿಂದ 14 ಅಂಕಗಳೊಂದಿಗೆ ಇದೀಗ 5ನೇ ಸ್ಥಾನದಲ್ಲಿದೆ. ಇದು ಕೂಡ ಒಂದು ಡೌಟ್ ಆಗುತ್ತೆ. ಮೊದಲು 4 ಪಂದ್ಯವನ್ನು ಗೆಲ್ಲುತ್ತೆ. ಅದಾದಂಥ ಆಡಿದಂಥ 9 ಪಂದ್ಯದಲ್ಲಿ ಕೇವಲ 3 ಪಂದ್ಯವನ್ನು ಮಾತ್ರ ಗೆಲ್ಲುತ್ತೆ. ಅಂದರೆ ಈ IPL ಟೂರ್ನಮೆಂಟನ್ನು ಬ್ಯಾಲೆನ್ಸ್ ಮಾಡೋ ಸಲುವಾಗಿ ಹೀಗೆ ಮಾಡಲಾಯಿತಾ, ಇದು ಕೂಡ ಒಂದು. ಇನ್ನು CSK ತಂಡದ ವಿಚಾರಕ್ಕೆ ಬರೋದಾದರೆ, ತಾನು ಆಡಿದಂಥ ಮೊದಲ 3 ಪಂದ್ಯವನ್ನು ಸೋಲುತ್ತೆ. ಅದಾದ ನಂತರ ಕಂಟಿನ್ಯೂಸ್ ಆಗಿ 3 ಪಂದ್ಯವನ್ನು ಗೆಲ್ಲುತ್ತೆ. ಅದಾದ ನಂತರ ಕೊನೆಯದಾಗಿ 12, 13, 14ನೇ ಪಂದ್ಯವನ್ನು ಸೋಲುತ್ತೆ. ಆ ಮುಖಾಂತರ ಒಂದು ಹಂತಕ್ಕೆ ಮೇಲ್ ಬಂದು ಕೊನೆ ಹಂತಕ್ಕೆ ಎಕ್ಸಾಕ್ಟ್ ಆಗುತ್ತೆ. KKR ತಂಡದ ವಿಚಾರಕ್ಕೆ ಬರೋದಾದರೆ, ಮೊದಲು ಆಡಿದಂಥ 6 ಪಂದ್ಯದಲ್ಲಿ ಸತತ 5 ಪಂದ್ಯವನ್ನು ಸೋಲುತ್ತೆ. 1 ಪಂದ್ಯ ಪಂಜಾಬ್ಸ್ ವಿರುದ್ಧ ಮಳೆ ಬಂದ ಕಾರಣಕ್ಕಾಗಿ 1 ಪಾಯಿಂಟ್ ಬರುತ್ತೆ. ಹೀಗಾಗಿ ತಾನು ಆಡಿದಂಥ ಮೊದಲ 6 ಪಂದ್ಯದಲ್ಲಿ ಕೇವಲ 1 ಪಾಯಿಂಟ್ ಮಾತ್ರ ಇತ್ತು. ಅದಾದ ನಂತರ ಆಡಿದಂಥ 7 ಪಂದ್ಯದಲ್ಲಿ ಸತತ 6 ಪಂದ್ಯವನ್ನು ಗೆಲ್ಲುತ್ತೆ. ಇದು ಕೂಡ IPL ಅಂಕಪಟ್ಟಿಯನ್ನು ಬ್ಯಾಲೆನ್ಸ್ ಮಾಡೋ ಸಲುವಾಗಿ ಹೀಗೆ ಮಾಡಲಾಯಿತಾ ಎನ್ನುವ ಡೌಟ್ ಕೂಡ ಬರುತ್ತೆ. ಇನ್ನು ಇವತ್ತು ಆಡಿದಂಥ ಪಂದ್ಯದಲ್ಲಿ ಪ್ರಭ್ಸಿಮ್ರನ್ ಸಿಂಗ್ ಅವರು 69 ರನ್ ಹೊಡೆದು ಕೊನೆಯಲ್ಲಿ ಅರ್ಜುನ್ ತೆಂಡೂಲ್ಕರ್ ಅವರ ಬೌಲಿಂಗ್ನಲ್ಲಿ LBW ಆಗ್ತಾರೆ. ಅದಕ್ಕೂ ಮೊದಲು ಚೇತರಿಸಿಕೊಳ್ಳುವ ಹಂತದಲ್ಲಿದ್ದಂಥ, ಅಂದರೆ 2 ವಿಕೆಟನ್ನು ಕಳ್ಕೊಂಡು 1 ಹಂತಕ್ಕೆ ಸಂಕಷ್ಟದಲ್ಲಿ ಸಿಲುಕಿದಂಥ ಪಂಜಾಬ್ ಕಿಂಗ್ಸ್ ತಂಡದ ಪ್ರಭ್ಸಿಮ್ರನ್ ಸಿಂಗ್ ಅವರು ಬ್ಯಾಟಿಂಗ್ ಮಾಡುವಾಗ ಅರ್ಜುನ್ ತೆಂಡೂಲ್ಕರ್ ಅವರ ಬೌಲಿಂಗ್ನಲ್ಲಿ ಬೌನ್ಸರ್ ಆದ ಕಾರಣಕ್ಕಾಗಿ ಅವರು ಲೆಗ್ ಸೈಡಿಗೆ ಹೊಡಿಲಿಕ್ಕೆ ಹೋಗ್ತಾರೆ. ಆದರೆ ಅದು ಕೀಪರ್ಗೆ ಕ್ಯಾಚ್ ಆಗುತ್ತೆ. ಕೀಪರ್ ಆಗಿರುವಂಥ ರಿಷಬ್ ಪಂತ್ ಅವರು ಅದನ್ನು ಈಸಿಯಾಗಿ ಬಿಡ್ತಾರೆ. ಆ ಮುಖಾಂತರ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಗೆಲುವಿಗೆ ರಹದಾರಿಯನ್ನು ಮಾಡಿಕೊಡ್ತಾರೆ. ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಜಯವನ್ನು ಬಿಟ್ಕೊಡ್ತಾರೆ ಎನ್ನುವಂಥ ಸ್ಪಷ್ಟ ಸಂದೇಶ ಇವತ್ತಿನ ಮ್ಯಾಚ್ ನೋಡಿದವರಿಗೆ ಮತ್ತು ಈ IPL ಟೂರ್ನಮೆಂಟನ್ನು ನೋಡ್ತಾ ಇರೋರಿಗೆ ಪ್ರತಿಯೊಬ್ಬರೂ ಕೂಡ ಇದು ಅನಿಸ್ಲಿಕ್ಕೆ ಸಾಧ್ಯವೇ ಇದೆ.